ಕರ್ನಾಟಕ ಜನತೆಗಳೇ, ಆರ್ವಿ ಕಡೆಯಿಂದ ಒಂದು ಸಪತ ಒಂದು ಆಣೆ. ಅದೇನಂತಂದ್ರೆ ಈ ಸಲ RCB ಏನಾರ ಕಪ್ ವಿನ್ ಮಾಡ್ಬಿಡ್ತು ಅಂದ್ರೆ ಸೊ ನನ್ನ ಚಾರ್ಲಿ ತಗೊಂಡು ಇಡೀ ಕರ್ನಾಟಕ ಹೋಗ್ಬಿಟ್ಟು ಸೆಲೆಬ್ರೇಷನ್ ಮಾಡ್ಬಿಡ್ತೀನಿ, ಕರ್ನಾಟಕ ರೈಡ್ ಮಾಡ್ಬಿಡ್ತೀನಿ, ಇಡೀ ಟೋಟಲ್ ಎಲ್ಲಾ ಡಿಸ್ಟಿಕ್ ವಿಸಿಟ್ ಮಾಡ್ಬಿಡ್ತೀನಿ. ಅದಂತೂ ಮಿಸ್ ಇಲ್ಲ. ಇದು ನನ್ನ ಸಪತ ಆಣೆ. ಹೆಂಗೂರು ಮನ್ಸ ತಡಿತಾನೆ. 6 ಮ್ಯಾಚ್ ಹೊಡೆದವ್ರೆ, ಪ್ರತಿ ಒಂದ್ ಮ್ಯಾಚ್ ಎಲಿಮಿನೇಟರ್. ಸೊ ಇವತ್ತು ಫೈನಲ್ ಆಗಿ ಮೇನ್ ಎಲಿಮಿನೇಟರ್ ಬಂದ್ಬಿಟ್ಟೈತೆ. ಸೊ ನೋಡವ ಏನೆಲ್ಲ ಕತೆ ಮಾಡ್ತಾರೆ ಅಂತ. ಸೊ ಯಾರ ಬಗ್ಗೆ ಹೇಳ್ತಾ ಇದೀನಿ ಅಂತ ನಿಮ್ಗೆ ಗೊತ್ತಾಯ್ತಲ್ವಾ. ಸೊ RCB ಟೀಮ್ ಬಗ್ಗೆ ಹೇಳ್ತಾ ಇದೀನಿ. ಇವತ್ತು ಡೇಟ್ 22. ಸೊ ರಾಜಸ್ಥಾನ್ ರಾಯಲ್ಸ್ ಜೊತೆ ಮ್ಯಾಚ್ ಐತೆ, ಎಲಿಮಿನೇಟರ್ ಫಸ್ಟ್. ನೋಡವ ಕತೆ ಗೊತ್ತಿಲ್ಲ ಏನಾಗುತ್ತೆ ಅಂತ. ಆದ್ರೂ 6 ಮ್ಯಾಚ್ ಅನ್ನು ತಡೆದವರಲ್ಲ, ನಿಜವಾಗ್ಲೂ ಗ್ರೇಟ್ ಮಾತ್ರ. ಸ್ಪೋರ್ಟ್ಸ್ಮನ್ಶಿಪ್ ಇದೆಯಲ್ವಾ, ಚಾನ್ಸೇ ಇಲ್ಲ ತಡೆಯಕ್ಕೆ. ನೋಡವ ಇವಾಗ ಏನ್ ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಸೊ ಏನೊಂದು ಕಾನ್ಫಿಡೆಂಟ್ ಇವತ್ತಿನ ಮ್ಯಾಚ್ ಅಲ್ಲಿ ಅಂತಂದ್ರೆ 6 ಮ್ಯಾಚ್ ಅನ್ನೇ ತಡೆದವ್ರೆ. ಸೊ ಮೈಂಡ್ ಸೆಟ್ ಬೇರೆ ಲೆವೆಲ್ಗೆ ಹೋಗ್ಬಿಟ್ಟಿರುತ್ತೆ. ಇವತ್ತಿನಂತೂ ಬಿಡಲ್ಲ ಅಂತ. ಅದ್ರ ಜೊತೆಗೆ ರಾಜಸ್ಥಾನ್ ಅವರು 4 ಮ್ಯಾಚ್ ಹೊಗೆ ಹಾಕೊಂಡೈತೆ, 1 ಮ್ಯಾಚ್ ಮಳೆಯಿಂದ ನಿಂತೋಗ್ಬಿಟ್ಟೈತೆ. ಸೊ ನೋಡವ ಜಿದ್ದಿ ಹೆಂಗ್ ನಡೆಯುತ್ತೆ ಅಂತ. ಸೊ ನಿಮ್ಗೇನ್ ಅನ್ಸುತ್ತೆ ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ ತಿಳಿಸಿ. RCB ಹೊಡೆಯುತ್ತೆ ಅಂತ ನನ್ಗನ್ನಿಸ್ತಾ ಇದ್ದೆ. ಸೊ ನಿಮ್ಮ ಅಭಿಪ್ರಾಯನ ಹೇಳಿ. ಆದ್ರೂ 6 ಮ್ಯಾಚ್ ನ ಕಂಟಿನ್ಯೂಸ್ ಆಗಿ ಹೊಡೆಯೋದು ಚಾನ್ಸೇ ಇಲ್ಲ, ಅಷ್ಟು ಸುಲಭ ಅಲ್ಲ. ಅದಕ್ಕೆ ನನ್ನ 28 ಡೇಸ್ ಲೈಟ್ ಚಾಲೆಂಜ್ ಅಲ್ಲಿ 22ನೇ ದಿನದ ಸರ್ಕಸ್ ನ ಸುರಾಜ್ಕೊಬಿಡವ. ಸೊ ಡೇಟ್ ಇವತ್ತು 22, RCB ಮ್ಯಾಚ್ ಇವತ್ತು ಎಲಿಮಿನೇಟರ್ 22ನೇ ತಾರೀಕು. ಸೊ ನನ್ನ ಚಾಲೆಂಜ್ ಅಲ್ಲಿ 22ನೇ ದಿನದ ಚಾಲೆಂಜ್ ಇದು. ನೋಡವ ಇದಕ್ಕೆಲ್ಲ ಸೇರ್ಸ್ತಿ ಗುರು, ನಿಂದೆಲ್ಲ ಏನ್ ದೊಡ್ಡ ಚಾಲೆಂಜ್ ಅಂತೀರಾ, ಅಲ್ಲಿ ನಡೀತಾ ಇರೋದು ದೊಡ್ಡ ಕದನ ಅಂತೀರಾ, ಅದು ನಿಜನೇ. ಸೊ ಸುಮ್ನೆ ಮ್ಯಾಚ್ ಆಯ್ತಲ್ವಾ, ಅದಕ್ಕೋಸ್ಕರ ಹೇಳ್ದೆ ಅಷ್ಟೇ. ಸೊ ಮ್ಯಾಚು ಆಯ್ತು, ಮ್ಯಾಚು ಇದೆ. ಸೊ ಅದಕ್ಕೋಸ್ಕರ ಹೇಳ್ದೆ. ಬನ್ನಿ ಸುರಾಜ್ಕೊಬಿಡವ. ಇಂಡೋರ್ ಸರ್ಕಸ್ನೇ. ಸೊ ಮೊನ್ನೆ ಏನೋ ಗದ್ದೆ ಬೈಲಲ್ಲಿ ನಡೆಯಕ್ ಹೋಗ್ಬಿಟ್ಟು ಮತ್ತೆ ಕಾಲ್ ನೋವು ಜಾಸ್ತಿ ಮಾಡ್ಕೊಬಿಟ್ಟಿನಿ. ಹಂಗಾಗಿ ಇಂಡೋರ್ ಸರ್ಕಸ್ ಮಾಡವ. ಏನ್ ಮಾಡಕೈತೆ, ಇಲ್ಲಿರೋದನ್ನ ಯಾರು ಚೇಂಜ್ ಮಾಡಕ್ಕಾಗಲ್ಲ. ಸಂಭವಗಳು ನಡೀತಾ ಇರ್ಬೇಕು, ಅವಾಗಲೇ ನಾನು ಬದುಕಿದ್ನೋ ಇಲ್ವೋ ಅಂತ ನನಗೆ ಗೊತ್ತಾಗೋದು. ಸೊ ಬನ್ನಿ ಸುರಾಜ್ಕೊಳವ. ನನ್ನ 22ನೇ ದಿನದ ಸರ್ಕಸ್. ಸೊ ನನ್ನ ಸರ್ಕಸ್ ಶುರುವಕ್ಕಿಂತ ಮುಂಚೆ ಒಂದೇ ಹೇಳೋದು ಏನು ಅಂತ ಗೊತ್ತಲ್ವಾ ನಿಮ್ಗೆ. ಸೊ ನನ್ನ ಚಾಲೆಂಜ್ ಅನ್ನ ಬೇಕಾದ್ರೂ ನೀವು ಅಕ್ಸೆಪ್ಟ್ ಮಾಡಬಹುದು. ನಾನು ಇವಾಗ ಮಾಡೋ ಸರ್ಕಸ್ ಅನ್ನ ಮತ್ತೆ ಎಕ್ಸರ್ಸೈಸ್ ನ ದಯವಿಟ್ಟು ಫಾಲೋ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ನಾನು ಇದನ್ನ ಪ್ರೊಫೆಷನಲ್ ಹತ್ರ ಟ್ರೈನಿಂಗ್ ತಗೊಂಡು ಏನ್ ಮಾಡ್ತಾ ಇಲ್ಲ. ಸೊ ಏನಾರ ಮುರಿದೋದ್ರೆ ನಾನಂತೂ ನಿಮ್ ಕೈಗೆ ಸಿಗಲ್ಲ, ಸರಿನಾ? ಬನ್ನಿ ಸುರಾಜ್ಕೊಬಿಡವ. ಸೊ ಒಂದ್ ಡಿಸೈಡ್ ಮಾಡ್ಬಿಟ್ಟಿನಿ, ಈ ಸಲ ಒಂದ್ ಚಾಲೆಂಜ್ ತಗೊಬಿಡ್ತಾ ಇದೀನಿ. ಏನಾದ್ರೂ ಈ ಸಲ RCB ಕಪ್ ಹೊಡಿತು ಅಂದ್ರೆ ನಾನು ಚಾರ್ಲಿ ತಗೊಂಡು ಒಂದ್ ಜೋರಾಗಿರೋ ಯಾತ್ರೆ ಮಾಡ್ಬಿಡ್ತೀನಿ, ಅದಂತೂ ಗ್ಯಾರಂಟಿ. ನನ್ನ ಅಯೋಧ್ಯೆ ರೈಡ್ ಎಲ್ಲ ನೋಡಿದ್ರಲ್ವಾ, ಅದಕ್ಕಿಂತನೂ ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಮಾಡ್ತೀನಿ. ಸೊ ಅದಂತೂ ಫಿಕ್ಸ್ ಮಾಡ್ಕೊಬಿಟ್ಟಿನಿ. ಇದು ನನ್ನ ಸಪತ. ಕರ್ನಾಟಕ ಜನತೆಗಳೇ, ಆರ್ವಿ ಕಡೆಯಿಂದ ಒಂದು ಸಪತ ಒಂದು ಆಣೆ. ಅದೇನಂತಂದ್ರೆ ಈ ಸಲ RCB ಏನಾರ ಕಪ್ ವಿನ್ ಮಾಡ್ಬಿಡ್ತು ಅಂದ್ರೆ ಸೊ ನನ್ನ ಚಾರ್ಲಿ ತಗೊಂಡು ಇಡೀ ಕರ್ನಾಟಕ ಹೋಗ್ಬಿಟ್ಟು ಸೆಲೆಬ್ರೇಷನ್ ಮಾಡ್ಬಿಡ್ತೀನಿ, ಕರ್ನಾಟಕ ರೈಡ್ ಮಾಡ್ಬಿಡ್ತೀನಿ, ಇಡೀ ಟೋಟಲ್ ಎಲ್ಲಾ ಡಿಸ್ಟಿಕ್ ವಿಸಿಟ್ ಮಾಡ್ಬಿಡ್ತೀನಿ. ಅದಂತೂ ಮಿಸ್ ಇಲ್ಲ. ಇದು ನನ್ನ ಸಪತ ಆಣೆ, ಸರಿನಾ? ಚಿಂದಿ ಆಗ್ಬಿಡ್ಲಿ. ನೋಡವ RCB ಇವತ್ತು ಮ್ಯಾಚ್ ಗೆಲ್ಲುತ್ತೆ ಅಂತ ಅನ್ಕೊಂಡಿದ್ದೀನಿ ರಾಯಲ್ಸ್ ಮೇಲೆ. ಸೊ ಗೆಲ್ಲಿ, ಜೊತೆ ಕಪ್ ಗೆಲ್ಲಿ, ಒಂದು ಬೇರೆ ಲೆವೆಲ್ ಅಲ್ಲಿ ಸಂಭ್ರಮ ಮಾಡವ. ಸೊ ಇವತ್ತು ಒಂದು ಸ್ಟೇಜ್ ಅಲ್ಲಿ ಗೊತ್ತಾಗ್ಬಿಡುತ್ತೆ. ನೋಡೋಣ, 6 ಮ್ಯಾಚ್ ಗೆದ್ದವ್ರೆ, ಇವತ್ತೊಂದು ಮ್ಯಾಚ್, ಇನ್ನೊಂದು 2 ಮ್ಯಾಚ್ ಗೆಲ್ತಾರೆ ಅಂತ ಮನ್ಸು ಹೊಡ್ಕತಾ ಐತೆ, ಹೇಳ್ತಾ ಐತೆ. ನೋಡುವ, ನನ್ನ 28 ಡೇಸ್ ಲೈಟ್ ಚಾಲೆಂಜ್ ಅಲ್ಲಿ 22ನೇ ದಿನದ ಸರ್ಕಸ್ ನ ಮುಗಿಸಿದೀನಿ. ಸೊ ನಾನು 28 ಡೇಸ್ ಚಾಲೆಂಜ್ ಅಲ್ಲಿ ನಾನು ಏನೇನೆಲ್ಲ ರೂಲ್ಸ್ ಗಳು ಮಾಡ್ಕೊಂಡಿದ್ದೀನಿ ಅಂತ ನೀವು ನೋಡ್ಬೇಕು ಅಂದ್ರೆ ಡೇ 1 ಅಥವಾ ಡೇ 2 ವಿಡಿಯೋದಲ್ಲಿದೆ. ಸೊ ನೋಡಿ, ಸಪೋರ್ಟ್ ಮಾಡಿ. 23ನೇ ದಿನದಲ್ಲಿ ಖುಷಿಯಾಗಿ ಸಿಗ್ತೀನಿ. ಇವತ್ತೇನು ಸ್ವಲ್ಪ ಟೆನ್ಷನ್ ಐತೆ, ನಾಳೆ ಖುಷಿಯಾಗಿ ಸಿಗವ. ಸೊ ಸೆಲೆಬ್ರೇಷನ್ ಮಾಡಲ್ ಇರವ. ಅಲ್ಲಿವರೆಗೂ ನಮಸ್ಕಾರಗಳು. ಸೊ ಆಣೆ ಸಪ್ತ ಮಾತ್ರ ಮಿಸ್ ಆಗಲ್ಲ ಗುರು, ಪಕ್ಕ.